ಈ ಗೆಸ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಶಿವಣ್ಣ. ಅಂದ್ರೆ ಯಾರ್ಯಾರ ಕ್ಯಾರೆಕ್ಟರ್ ಏನೇನ್ ಇರಬಹುದು ಅಂತ ಹೇಳಿ. ನಿಮ್ಮ ಹಣೆ ಮೇಲೆ ಕಾಣೋ ತ್ರಿಶೂಲ, ಕೊರಳಲ್ಲಿ ಕೈಯಲ್ಲಿ ಕಾಣುವ ರುದ್ರಾಕ್ಷಿ, ಹಾಗೆ ನಿಮ್ಮ ಇಂಟ್ರೋ ಸಾಂಗು, ಇದನ್ನೆಲ್ಲ ನೋಡಿ ಮಾಡರ್ನ್ ಡೇ ಶಿವಣ್ಣ ಅಂತ ಹೇಳಿ ಚಿತ್ರದಲ್ಲಿ. ಅಂದ್ರೆ ಇದನ್ನು ಸ್ಪಾಯ್ಲರ್ ಸ್ಪೋರ್ಟ್ ಆಗ್ಬಾರ್ದು ಅಂತ ಹೇಳಿ ಕತೆ ಮುಚ್ಚಿಡ್ತಿರೋದ? ಹಂಗಲ್ಲ, ಒಂದು ಅದು ಎಲ್ಲಾರ್ದು ಒಂದು ರಾಜ್ಬಿ ಶೆಟ್ಟಿ ಕೇಳಿದ್ರೆ ಒಂದು ಮಾಮೂಲಿ ಮನುಷ್ಯ ಅಂತ. ಇಲ್ಲಿ ನಾನು ಒಂದು ಮಾಮೂಲಿ ವಯಸ್ಸಾದ ಮನುಷ್ಯ ಅಷ್ಟೇ. ಬಟ್ ಶಿವನ ಕ್ಯಾರೆಕ್ಟರ್ಗೂ ನಾನು ಕೋಪ ಮಾಡಿಕೊಂಡ್ರೆ ವಯಸ್ಸಾದ ಮನುಷ್ಯ, ಕೋಪದಲ್ಲಿರೋ ವಯಸ್ಸಾದ ಮನುಷ್ಯ. ಬಟ್ ಸ್ಟಿಲ್ ಶಿವನ ಕತೆ, ಹಾಗಾಗಿ ಶಿವಣ್ಣ ಅವರನ್ನ ಒಂದು ಮಾಡರ್ನ್ ಶಿವದ ರೂಪದಲ್ಲಿ ನಾವು ನೋಡಬಹುದು ಅಂತ ಹೇಳಿ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ? ಇಸ್ ಇಟ್ ಓನ್ಲಿ ಮಾಡರ್ನ್ ಡೇ ಶಿವ ಅಥವಾ ಅದಕ್ಕಿಂತ ಜಾಸ್ತಿ ಏನಾದ್ರೂ ಇದೆಯಾ? ಇಲ್ಲ, ಒಂದು ಮನುಷ್ಯನ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಲೂ ಆ ಒಂದು ಸ್ಟ್ರೆಂತ್ ಇರುತ್ತೆ, ಕ್ಯಾಪ್ಚರ್ ಮಾಡೋ ಸ್ಟ್ರೆಂತ್ ಇರುತ್ತೆ. ಅಂದ್ರೆ ನಮ್ಮನ್ನ ನೋಡಿ ಫಾಲೋ ಮಾಡೋ ತುಂಬಾ ಜನ ಇರ್ತಾರೆ. ಸೊ ಆ ಕ್ಯಾಪ್ಚರಿಂಗ್ ಸ್ಟ್ರೆಂತ್ ಇದರಲ್ಲಿದೆ. ಒಂದು ಜೀವನ ಹೆಂಗ್ ತಗೊಂಡೋಗ್ಬೇಕನ್ನೋ ಒಂದು ಕ್ಯಾಪ್ಚರಿಂಗ್ ಸ್ಟ್ರೆಂತ್ ಇದೆ. ಸೊ ಆ ಪಾತ್ರ ಬಂದ್ಬಿಟ್ಟು ಪವರ್ಫುಲ್, 100% ಪವರ್ಫುಲ್. ನಮ್ಮ ಒಂದು ಲುಕ್ ವೈಸ್ ನೋಡಿದ್ರೆ ನಿಮಗೆ ಸ್ವಲ್ಪ ವೈಟ್ ಇಟ್ಕೊಂಡು ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಚೇಂಜ್ ಮಾಡಿದೀವಿ. ಬಟ್ ಖಂಡಿತ ನಮ್ ಬೇರೆ ಸಿನಿಮಾಗೂ ಈ ಸಿನಿಮಾಗೂ ಬಹಳ ವ್ಯತ್ಯಾಸ ಇರುತ್ತೆ. ಬೇರೆ ತರ ಶಿವಣ್ಣನೇ ನೋಡ್ಬೋದು ಇಲ್ಲಿ. ಅಂದ್ರೆ ಮಾತಾಡೋ ರೀತಿ ಇರ್ಬೋದು, ಅಂಡ್ ಫಿಲಾಸಫಿ ಟೆಲಿಂಗ್ ಇನ್ ಎ ವೆರಿ ಎಂಟರ್ಟೈನಿಂಗ್ ವೇ. ಸಡನ್ ಆಗಿ ಕಾಮಿಡಿ ಮಾಡ್ತಾನೆ, ಸಡನ್ ಆಗಿ ಸೀರಿಯಸ್ ಅಂತ ಆಗೋದಿಲ್ಲ, ಬಹಳ ಜಾಲಿಯಾಗಿ ಸೌಮ್ಯವಾಗಿರ್ತಾನೆ. ಅಂಡ್ ವೆರಿ ಪೀಸ್ಫುಲ್ ಕ್ಯಾರೆಕ್ಟರ್. ಅಂಡ್ ಕೋಪ ಬರ್ಬೇಕಾ, ಕೋಪದಲ್ಲೂ ಒಂದು ಅಂತೀವಿ ಒಂದು ನಗು ಇರುತ್ತೆ. ಆ ಕೋಪದಲ್ಲಿ ಒಂದು ನಗು ಇರುತ್ತೆ, ಒಂಥರ ಒಂದು ಬ್ಯೂಟಿಫುಲ್ ಆಗುತ್ತೆ. ಆಮೇಲೆ ನಮ್ಮಿಬ್ರು ಕ್ಯಾರೆಕ್ಟರ್ ಬಂದ್ರೆ ಇಬ್ರು ಇದ್ದಾಗ ಅದು ಬೇರೆ ರೀತಿ ಮೋಲ್ಡ್ ಆಗುತ್ತೆ. ಏನೋ ಆಗ್ಬಿಡ್ಬೋದು ಅಂತ ಅನ್ಕೋತೀವಿ, ಅದು ಏನಾಗುತ್ತೆ ಅದು ಜನನೇ ಬಂದು ನೋಡ್ಬೇಕು. ಅಲ್ಲಿಗೆ ಏನು ಕಂಟೆಂಟ್ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಸ್ಟಿಲ್ ನನ್ನ ಕೆಲಸ ನಾನು ಮಾಡ್ತೀನಿ. ಅವ್ರನ್ನ ನೋಡಿ ನಾವು ಅದರ್ಕೊಂಡು ನಿಮ್ಮನ್ನ ನೋಡಿ ಈ ಗೆಸ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಶಿವಣ್ಣ. ಅಂದ್ರೆ ಯಾರ್ಯಾರ ಕ್ಯಾರೆಕ್ಟರ್ ಏನೇನ್ ಇರಬಹುದು ಅಂತ ಹೇಳಿ. ನಿಮ್ಮ ಹಣೆ ಮೇಲೆ ಕಾಣೋ ತ್ರಿಶೂಲ, ಕೊರಳಲ್ಲಿ ಕೈಯಲ್ಲಿ ಕಾಣುವ ರುದ್ರಾಕ್ಷಿ, ಹಾಗೆ ನಿಮ್ಮ ಇಂಟ್ರೋ ಸಾಂಗು, ಇದನ್ನೆಲ್ಲ ನೋಡಿ ಮಾಡರ್ನ್ ಡೇ ಶಿವಣ್ಣ ಅಂತ ಹೇಳಿ ಚಿತ್ರದಲ್ಲಿ. ಅಂದ್ರೆ ಇದನ್ನು ಸ್ಪಾಯ್ಲರ್ ಸ್ಪೋರ್ಟ್ ಆಗ್ಬಾರ್ದು ಅಂತ ಹೇಳಿ ಕತೆ ಮುಚ್ಚಿಡ್ತಿರೋದ? ಹಂಗಲ್ಲ, ಒಂದು ಅದು ಎಲ್ಲಾರ್ದು ಒಂದು ರಾಜ್ಬಿ ಶೆಟ್ಟಿ ಕೇಳಿದ್ರೆ ಒಂದು ಮಾಮೂಲಿ ಮನುಷ್ಯ ಅಂತ. ಇಲ್ಲಿ ನಾನು ಒಂದು ಮಾಮೂಲಿ ವಯಸ್ಸಾದ ಮನುಷ್ಯ ಅಷ್ಟೇ. ಬಟ್ ಶಿವನ ಕ್ಯಾರೆಕ್ಟರ್ಗೂ ನಾನು ಕೋಪ ಮಾಡಿಕೊಂಡ್ರೆ ವಯಸ್ಸಾದ ಮನುಷ್ಯ, ಕೋಪದಲ್ಲಿರೋ ವಯಸ್ಸಾದ ಮನುಷ್ಯ. ಬಟ್ ಸ್ಟಿಲ್ ಶಿವನ ಕತೆ, ಹಾಗಾಗಿ ಶಿವಣ್ಣ ಅವರನ್ನ ಒಂದು ಮಾಡರ್ನ್ ಶಿವದ ರೂಪದಲ್ಲಿ ನಾವು ನೋಡಬಹುದು ಅಂತ ಹೇಳಿ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ? ಇಸ್ ಇಟ್ ಓನ್ಲಿ ಮಾಡರ್ನ್ ಡೇ ಶಿವ ಅಥವಾ ಅದಕ್ಕಿಂತ ಜಾಸ್ತಿ ಏನಾದ್ರೂ ಇದೆಯಾ? ಇಲ್ಲ, ಒಂದು ಮನುಷ್ಯನ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಲೂ ಆ ಒಂದು ಸ್ಟ್ರೆಂತ್ ಇರುತ್ತೆ, ಕ್ಯಾಪ್ಚರ್ ಮಾಡೋ ಸ್ಟ್ರೆಂತ್ ಇರುತ್ತೆ. ಅಂದ್ರೆ ನಮ್ಮನ್ನ ನೋಡಿ ಫಾಲೋ ಮಾಡೋ ತುಂಬಾ ಜನ ಇರ್ತಾರೆ. ಸೊ ಆ ಕ್ಯಾಪ್ಚರಿಂಗ್ ಸ್ಟ್ರೆಂತ್ ಇದರಲ್ಲಿದೆ. ಒಂದು ಜೀವನ ಹೆಂಗ್ ತಗೊಂಡೋಗ್ಬೇಕನ್ನೋ ಒಂದು ಕ್ಯಾಪ್ಚರಿಂಗ್ ಸ್ಟ್ರೆಂತ್ ಇದೆ. ಸೊ ಆ ಪಾತ್ರ ಬಂದ್ಬಿಟ್ಟು ಪವರ್ಫುಲ್, 100% ಪವರ್ಫುಲ್. ನಮ್ಮ ಒಂದು ಲುಕ್ ವೈಸ್ ನೋಡಿದ್ರೆ ನಿಮಗೆ ಸ್ವಲ್ಪ ವೈಟ್ ಇಟ್ಕೊಂಡು ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಚೇಂಜ್ ಮಾಡಿದೀವಿ. ಬಟ್ ಖಂಡಿತ ನಮ್ ಬೇರೆ ಸಿನಿಮಾಗೂ ಈ ಸಿನಿಮಾಗೂ ಬಹಳ ವ್ಯತ್ಯಾಸ ಇರುತ್ತೆ. ಬೇರೆ ತರ ಶಿವಣ್ಣನೇ ನೋಡ್ಬೋದು ಇಲ್ಲಿ. ಅಂದ್ರೆ ಮಾತಾಡೋ ರೀತಿ ಇರ್ಬೋದು, ಅಂಡ್ ಫಿಲಾಸಫಿ ಟೆಲಿಂಗ್ ಇನ್ ಎ ವೆರಿ ಎಂಟರ್ಟೈನಿಂಗ್ ವೇ. ಸಡನ್ ಆಗಿ ಕಾಮಿಡಿ ಮಾಡ್ತಾನೆ, ಸಡನ್ ಆಗಿ ಸೀರಿಯಸ್ ಅಂತ ಆಗೋದಿಲ್ಲ, ಬಹಳ ಜಾಲಿಯಾಗಿ ಸೌಮ್ಯವಾಗಿರ್ತಾನೆ. ಅಂಡ್ ವೆರಿ ಪೀಸ್ಫುಲ್ ಕ್ಯಾರೆಕ್ಟರ್. ಅಂಡ್ ಕೋಪ ಬರ್ಬೇಕಾ, ಕೋಪದಲ್ಲೂ ಒಂದು ಅಂತೀವಿ ಒಂದು ನಗು ಇರುತ್ತೆ. ಆ ಕೋಪದಲ್ಲಿ ಒಂದು ನಗು ಇರುತ್ತೆ, ಒಂಥರ ಒಂದು ಬ್ಯೂಟಿಫುಲ್ ಆಗುತ್ತೆ. ಆಮೇಲೆ ನಮ್ಮಿಬ್ರು ಕ್ಯಾರೆಕ್ಟರ್ ಬಂದ್ರೆ ಇಬ್ರು ಇದ್ದಾಗ ಅದು ಬೇರೆ ರೀತಿ ಮೋಲ್ಡ್ ಆಗುತ್ತೆ. ಏನೋ ಆಗ್ಬಿಡ್ಬೋದು ಅಂತ ಅನ್ಕೋತೀವಿ, ಅದು ಏನಾಗುತ್ತೆ ಅದು ಜನನೇ ಬಂದು ನೋಡ್ಬೇಕು. ಅಲ್ಲಿಗೆ ಏನು ಕಂಟೆಂಟ್ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಸ್ಟಿಲ್ ನನ್ನ ಕೆಲಸ ನಾನು ಮಾಡ್ತೀನಿ. ಅವ್ರನ್ನ ನೋಡಿ ನಾವು ಅದರ್ಕೊಂಡು ನಿಮ್ಮನ್ನ ನೋಡಿ ಈ ಗೆಸ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಶಿವಣ್ಣ. ಅಂದ್ರೆ ಯಾರ್ಯಾರ ಕ್ಯಾರೆಕ್ಟರ್ ಏನೇನ್ ಇರಬಹುದು ಅಂತ ಹೇಳಿ. ನಿಮ್ಮ ಹಣೆ ಮೇಲೆ ಕಾಣುವ ತ್ರಿಶೂಲ, ಕೊರಳಲ್ಲಿ ಕೈಯಲ್ಲಿ ಕಾಣುವ ರುದ್ರಾಕ್ಷಿ, ಹಾಗೆ ನಿಮ್ಮ ಇಂಟ್ರೋ ಸಾಂಗು, ಇದನ್ನೆಲ್ಲ ನೋಡಿ ಮಾಡರ್ನ್ ಡೇ ಶಿವಣ್ಣ ಅಂತ ಹೇಳಿ ಚಿತ್ರದಲ್ಲಿ. ಅಂದ್ರೆ ಇದನ್ನು ಸ್ಪಾಯ್ಲರ್ ಸ್ಪೋರ್ಟ್ ಆಗ್ಬಾರ್ದು ಅಂತ ಹೇಳಿ ಕತೆ ಮುಚ್ಚಿಡ್ತಿರೋದ? ಹಂಗಲ್ಲ, ಒಂದು ಅದು ಎಲ್ಲಾರ್ದು ಒಂದು ರಾಜ್ಬಿ ಶೆಟ್ಟಿ ಕೇಳಿದ್ರೆ ಒಂದು ಮಾಮೂಲಿ ಮನುಷ್ಯ ಅಂತ. ಇಲ್ಲಿ ನಾನು ಒಂದು ಮಾಮೂಲಿ ವಯಸ್ಸಾದ ಮನುಷ್ಯ ಅಷ್ಟೇ. ಬಟ್ ಶಿವನ ಕ್ಯಾರೆಕ್ಟರ್ಗೂ ನಾನು ಕೋಪ ಮಾಡಿಕೊಂಡ್ರೆ ವಯಸ್ಸಾದ ಮನುಷ್ಯ, ಕೋಪದಲ್ಲಿರೋ ವಯಸ್ಸಾದ ಮನುಷ್ಯ.
ಬಟ್ ಸ್ಟಿಲ್ ಶಿವನ ಕತೆ, ಹಾಗಾಗಿ ಶಿವಣ್ಣ ಅವರನ್ನ ಒಂದು ಮಾಡರ್ನ್ ಶಿವದ ರೂಪದಲ್ಲಿ ನಾವು ನೋಡಬಹುದು ಅಂತ ಹೇಳಿ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ? ಇಸ್ ಇಟ್ ಓನ್ಲಿ ಮಾಡರ್ನ್ ಡೇ ಶಿವ ಅಥವಾ ಅದಕ್ಕಿಂತ ಜಾಸ್ತಿ ಏನಾದ್ರೂ ಇದೆಯಾ? ಇಲ್ಲ, ಒಂದು ಮನುಷ್ಯನ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಲೂ ಆ ಒಂದು ಸ್ಟ್ರೆಂತ್ ಇರುತ್ತೆ, ಕ್ಯಾಪ್ಚರ್ ಮಾಡೋ ಸ್ಟ್ರೆಂತ್ ಇರುತ್ತೆ. ಅಂದ್ರೆ ನಮ್ಮನ್ನ ನೋಡಿ ಫಾಲೋ ಮಾಡೋರು ತುಂಬಾ ಜನ ಇರ್ತಾರೆ. ಸೊ ಆ ಕ್ಯಾಪ್ಚರಿಂಗ್ ಸ್ಟ್ರೆಂತ್ ಇದರಲ್ಲಿದೆ. ಒಂದು ಜೀವನ ಹೆಂಗ್ ತಗೊಂಡೋಗ್ಬೇಕನ್ನೋ ಒಂದು ಕ್ಯಾಪ್ಚರಿಂಗ್ ಸ್ಟ್ರೆಂತ್ ಇದೆ. ಸೊ ಆ ಪಾತ್ರ ಬಂದ್ಬಿಟ್ಟು ಪವರ್ಫುಲ್, 100% ಪವರ್ಫುಲ್. ನಮ್ಮ ಒಂದು ಲುಕ್ ವೈಸ್ ನೋಡಿದ್ರೆ ನಿಮಗೆ ಸ್ವಲ್ಪ ವೈಟ್ ಇಟ್ಕೊಂಡು ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಚೇಂಜ್ ಮಾಡಿದೀವಿ. ಬಟ್ ಖಂಡಿತ ನಮ್ ಬೇರೆ ಸಿನಿಮಾಗೂ ಈ ಸಿನಿಮಾಗೂ ಬಹಳ ವ್ಯತ್ಯಾಸ ಇರುತ್ತೆ. ಬೇರೆ ತರ ಶಿವಣ್ಣನೇ ನೋಡ್ಬೋದು ಇಲ್ಲಿ. ಅಂದ್ರೆ ಮಾತಾಡೋ ರೀತಿ ಇರ್ಬೋದು, ಅಂಡ್ ಫಿಲಾಸಫಿ ಟೆಲಿಂಗ್ ಇನ್ ಎ ವೆರಿ ಎಂಟರ್ಟೈನಿಂಗ್ ವೇ. ಸಡನ್ ಆಗಿ ಕಾಮಿಡಿ ಮಾಡ್ತಾನೆ, ಸಡನ್ ಆಗಿ ಸೀರಿಯಸ್ ಅಂತ ಆಗೋದಿಲ್ಲ, ಬಹಳ ಜಾಲಿಯಾಗಿ ಸೌಮ್ಯವಾಗಿರ್ತಾನೆ. ಅಂಡ್ ವೆರಿ ಪೀಸ್ಫುಲ್ ಕ್ಯಾರೆಕ್ಟರ್. ಅಂಡ್ ಕೋಪ ಬರ್ಬೇಕಾ, ಕೋಪದಲ್ಲೂ ಒಂದು ಅಂತೀವಿ ಒಂದು ನಗು ಇರುತ್ತೆ. ಆ ಕೋಪದಲ್ಲಿ ಒಂದು ನಗು ಇರುತ್ತೆ, ಒಂಥರ ಒಂದು ಬ್ಯೂಟಿಫುಲ್ ಆಗುತ್ತೆ. ಆಮೇಲೆ ನಮ್ಮಿಬ್ರು ಕ್ಯಾರೆಕ್ಟರ್ ಬಂದು ಇಬ್ರು ಇದ್ದಾಗ ಅದು ಬೇರೆ ರೀತಿ ಮೋಲ್ಡ್ ಆಗುತ್ತೆ. ಏನೋ ಆಗ್ಬಿಡ್ಬೋದು ಅಂತ ಅನ್ಕೋತೀವಿ, ಅದು ಏನಾಗುತ್ತೆ ಅದು ಜನನೇ ಬಂದು ನೋಡ್ಬೇಕು. ಅಲ್ಲಿಗೆ ಏನು ಕಂಟೆಂಟ್ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಸ್ಟಿಲ್ ನನ್ನ ಕೆಲಸ ನಾನು ಮಾಡ್ತೀನಿ. ನಾವಿವಾಗ್ಲೇ ಅವ್ರನ್ನ ನೋಡಿ ನಾವು ಅದರ್ಕೊಂಡು ನಿಮ್ಮನ್ನ ನೋಡಿ ಈ ಗೆಸ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಶಿವಣ್ಣ. ಅಂದ್ರೆ ಯಾರ್ಯಾರ ಕ್ಯಾರೆಕ್ಟರ್ ಏನೇನ್ ಇರಬಹುದು ಅಂತ ಹೇಳಿ. ನಿಮ್ಮ ಹಣೆ ಮೇಲೆ ಕಾಣೋ ತ್ರಿಶೂಲ, ಕೊರಳಲ್ಲಿ ಕೈಯಲ್ಲಿ ಕಾಣೋ ರುದ್ರಾಕ್ಷಿ, ಹಾಗೆ ನಿಮ್ಮ ಇಂಟ್ರೋ ಸಾಂಗು, ಇದನ್ನೆಲ್ಲ ನೋಡಿ ಮಾಡರ್ನ್ ಡೇ ಶಿವಣ್ಣ ಅಂತ ಹೇಳಿ ಚಿತ್ರದಲ್ಲಿ ಶಿವಾಯ ಅಂದ್ರೆ ಇದನ್ನು ಸ್ಪಾಯ್ಲರ್ ಸ್ಪೋರ್ಟ್ ಆಗ್ಬಾರ್ದು ಅಂತ ಹೇಳಿ ಕತೆ ಮುಚ್ಚಿಡ್ತಿರೋದ? ಹಂಗಲ್ಲ, ಒಂದು ಅದು ಎಲ್ಲಾರ್ದು ಒಂದು ರಾಜ್ಬಿ ಶೆಟ್ಟಿ ಕೇಳಿದ್ರೆ ಒಂದು ಮಾಮೂಲಿ ಮನುಷ್ಯ ಅಂತ. ಇಲ್ಲಿ ನಾನು ಒಂದು ಮಾಮೂಲಿ ವಯಸ್ಸಾದ ಮನುಷ್ಯ ಅಷ್ಟೇ. ಬಟ್ ಶಿವನ ಕ್ಯಾರೆಕ್ಟರ್ಗೂ ನಾನು ಕೋಪ ಮಾಡ್ಕೊಂಡ್ರೆ ವಯಸ್ಸಾದ ಮನುಷ್ಯ, ಕೋಪದಲ್ಲಿರೋ ವಯಸ್ಸಾದ ಮನುಷ್ಯ. ಬಟ್ ಸ್ಟಿಲ್ ಶಿವನ ಕತೆ, ಹಾಗಾಗಿ ಶಿವಣ್ಣ ಅವರನ್ನ ಒಂದು ಮಾಡರ್ನ್ ಶಿವದ ರೂಪದಲ್ಲಿ ನಾವು ನೋಡಬಹುದು ಅಂತ ಹೇಳಿ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ? ಇಸ್ ಇಟ್ ಓನ್ಲಿ ಮಾಡರ್ನ್ ಡೇ ಶಿವ ಅಥವಾ ಅದಕ್ಕಿಂತ ಜಾಸ್ತಿ ಏನಾದ್ರೂ ಇದೆಯಾ? ಇಲ್ಲ, ಒಂದು ಮನುಷ್ಯನ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಲೂ ಆ ಒಂದು ಸ್ಟ್ರೆಂತ್ ಇರುತ್ತೆ, ಕ್ಯಾಪ್ಚರ್ ಮಾಡೋ ಸ್ಟ್ರೆಂತ್ ಇರುತ್ತೆ. ಅಂದ್ರೆ ನಮ್ಮನ್ನ ನೋಡಿ ಫಾಲೋ ಮಾಡೋರು ತುಂಬಾ ಜನ ಇರ್ತಾರೆ. ಸೊ ಆ ಕ್ಯಾಪ್ಚರಿಂಗ್ ಸ್ಟ್ರೆಂತ್ ಇದರಲ್ಲಿದೆ. ಒಂದು ಜೀವನ ಹೆಂಗ್ ತಗೊಂಡೋಗ್ಬೇಕನ್ನೋ ಒಂದು ಕ್ಯಾಪ್ಚರಿಂಗ್ ಸ್ಟ್ರೆಂತ್ ಇದೆ. ಸೊ ಆ ಪಾತ್ರ ಬಂದ್ಬಿಟ್ಟು ಪವರ್ಫುಲ್, 100% ಪವರ್ಫುಲ್. ನಮ್ಮ ಒಂದು ಲುಕ್ ವೈಸ್ ನೋಡಿದ್ರೆ ನಿಮಗೆ ಸ್ವಲ್ಪ ವೈಟ್ ಇಟ್ಕೊಂಡು ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಚೇಂಜ್ ಮಾಡಿದೀವಿ. ಬಟ್ ಖಂಡಿತ ನಮ್ ಬೇರೆ ಸಿನಿಮಾಗೂ ಈ ಸಿನಿಮಾಗೂ ಬಹಳ ವ್ಯತ್ಯಾಸ ಇರುತ್ತೆ. ಬೇರೆ ತರ ಶಿವಣ್ಣನೇ ನೋಡ್ಬೋದು ಇಲ್ಲಿ. ಅಂದ್ರೆ ಮಾತಾಡೋ ರೀತಿ ಇರ್ಬೋದು, ಅಂಡ್ ಫಿಲಾಸಫಿ ಟೆಲಿಂಗ್ ಇನ್ ಎ ವೆರಿ ಎಂಟರ್ಟೈನಿಂಗ್ ವೇ. ಸಡನ್ ಆಗಿ ಕಾಮಿಡಿ ಮಾಡ್ತಾನೆ, ಸಡನ್ ಆಗಿ ಸೀರಿಯಸ್ ಅಂತ ಆಗೋದಿಲ್ಲ, ಬಹಳ ಜಾಲಿಯಾಗಿ ಸೌಮ್ಯವಾಗಿರ್ತಾನೆ. ಅಂಡ್ ವೆರಿ ಪೀಸ್ಫುಲ್ ಕ್ಯಾರೆಕ್ಟರ್. ಅಂಡ್ ಕೋಪ ಬರ್ಬೇಕಾ, ಕೋಪದಲ್ಲೂ ಒಂದು ಅಂತೀವಿ ಒಂದು ನಗು ಇರುತ್ತೆ. ಆ ಕೋಪದಲ್ಲಿ ಒಂದು ನಗು ಇರುತ್ತೆ, ಒಂಥರ ಒಂದು ಬ್ಯೂಟಿಫುಲ್ ಆಗುತ್ತೆ. ಆಮೇಲೆ ನಮ್ಮಿಬ್ರು ಕ್ಯಾರೆಕ್ಟರ್ ಬಂದು ಇಬ್ರು ಇದ್ದಾಗ ಅದು ಬೇರೆ ರೀತಿ ಮೋಲ್ಡ್ ಆಗುತ್ತೆ. ಏನೋ ಆಗ್ಬಿಡ್ಬೋದು ಅಂತ ಅನ್ಕೋತೀವಿ, ಅದು ಏನಾಗುತ್ತೆ ಅದು ಜನನೇ ಬಂದು ನೋಡ್ಬೇಕು. ಅಲ್ಲಿಗೆ ಏನು ಕಂಟೆಂಟ್ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಸ್ಟಿಲ್ ನನ್ನ ಕೆಲಸ ನಾನು ಮಾಡ್ತೀನಿ. ನಾವಿವಾಗ್ಲೇ ಅವ್ರನ್ನ ನೋಡಿ ನಾವು ಅದರ್ಕೊಂಡು ನಿಮ್ಮನ್ನ ನೋಡಿ